ಜೈಲಿನ ಕಾಂಪೌಂಡ್ ಹೊರಗಿನಿಂದ ಅಪರಿಚಿತ ವ್ಯಕ್ತಿಯೊಬ್ಬ ಕಿಟ್ಗಳನ್ನು ಒಳಕ್ಕೆ ಎಸೆಯುತ್ತಿರುವ 3 ಸಿಸಿಟಿವಿ ದೃಶ್ಯಗಳು ಈಗ ಸದ್ದು ಮಾಡುತ್ತಿವೆ. ಒಂದು ವಿಡಿಯೋ 1 ತಿಂಗಳ ಹಿಂದಿನದ್ದಾದರೆ ಮತ್ತೊಂದು ಡಿಸೆಂಬರ್ 29ರಂದು ನಡೆದ ಕೃತ್ಯವಾಗಿದೆ. 1000ಕ್ಕೂ ಹೆಚ್ಚು ಕುಖ್ಯಾತ ಕೈದಿಗಳಿರುವ ಈ ಜೈಲಿನಲ್ಲಿ ಹಗಲು ಹೊತ್ತಿನಲ್ಲಿಯೇ ಇಂತಹ ಅಕ್ರಮ ನಡೆಯುತ್ತಿರುವುದು ಜೈಲು ಸಿಬ್ಬಂದಿಯ ಮೇಲೆ ಅನುಮಾನದ ನೆರಳು ಮೂಡಿಸಿದೆ. ಸಿಬ್ಬಂದಿಯ ಸಾಥ್ ಇಲ್ಲದೆ ಇದು ಸಾಧ್ಯವೇ ಇಲ್ಲ ಎಂಬ ಮಾತುಗಳು ಕೇಳಿಬರುತ್ತಿದೆ. ವಿಷಯ ಗಂಭೀರವಾಗುತ್ತಿದ್ದಂತೆ ಡಿಜಿ ಅಲೋಕ್ ಕುಮಾರ್ ಅವರ ಸೂಚನೆಯ ಮೇರೆಗೆ ಜೈಲಿನೊಳಗೆ ಬೃಹತ್ ಸರ್ಚ್ ಆಪರೇಷನ್ ನಡೆಸಲಾಗಿದೆ. ಈ ವೇಳೆ ಬರೋಬ್ಬರಿ 12 ಮೊಬೈಲ್ ಫೋನ್ಗಳು, ಚಾರ್ಜರ್ ಮತ್ತು 4 ಸಿಮ್ ಕಾರ್ಡ್ಗಳು ಪತ್ತೆಯಾಗಿದ್ದು ಅಧಿಕಾರಿಗಳನ್ನೇ ದಂಗಾಗಿಸಿವೆ. ಉತ್ತರ ವಲಯದ ಡಿಐಜಿ ಟಿಪಿ ಶೇಷ ಮತ್ತು ಪೊಲೀಸ್ ಕಮಿಷನರ್ ಭೂಷಣ್ ಬರಸೆ ಅವರು ಜೈಲಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ಆರೋಪಿಗಳಿಗಾಗಿ ತನಿಖೆ ಚುರುಕುಗೊಳಿಸಲಾಗಿದೆ. ಹಿಂಡಲಗ ಜೈಲಿನೊಳಗೆ ಮೊಬೈಲ್ ಮತ್ತು ಮಾದಕ ವಸ್ತುಗಳ ಅಕ್ರಮ ಚಟುವಟಿಕೆಗಳು ಇಷ್ಟೊಂದು ಎಗ್ಗಿಲ್ಲದೆ ನಡೆಯುತ್ತಿರುವುದು ಸರ್ಕಾರದ ಭದ್ರತಾ ವ್ಯವಸ್ಥೆಗೆ ಸವಾಲಾಗಿ ಪರಿಣಮಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.